ರಾಜಕಾರಣದ ಇತಿಹಾಸದಲ್ಲಿ ಇದೊಂದು ಕಪ್ಪು ಚುಕ್ಕೆ. ರಾಜಕಾರಣಿಗಳನ್ನ ಕೆಡ್ಡಾಗೆ ದೂಡುವ ರಾಜಕಾರಣ ಕರ್ನಾಟಕದಲ್ಲಿ ಸದ್ಯಕ್ಕೆ ಚಾಲ್ತಿಯಲ್ಲಿದೆ. ಶಾಸಕರ ಅಶ್ಲೀಲ ಸಿಡಿಗಳು ಬಹಿರಂಗವಾಗಲಿದೆ. ಪೆನ್ ಡ್ರೈವ್ನಲ್ಲಿ ಯಾರ್ಯಾರಿದ್ದಾರೆ? ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ಸದ್ದು. ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು GM ಪವಿತ್ರ. ಯಾವುದೇ ಒಬ್ಬ ವ್ಯಕ್ತಿಗೆ ತಿಂದಿದ್ದೇನಾದ್ರು ಜಾಸ್ತಿ ಆದರೆ ಕೊಬ್ಬು ಜಾಸ್ತಿ ಆಗುತ್ತೆ. ಆಗ ಆತನ ಗಮನ ಹಸಿವಿನ ಮೇಲೆ ಇರೋದಿಲ್ಲ, ಬದಲಿಗೆ ಬೇರೆ ಬೇರೆ ವಿಚಾರಗಳ ಮೇಲೆ ಹೋಗುತ್ತೆ. ರಾಜಕಾರಣಿಗಳ ಪರಿಸ್ಥಿತಿ ಸಹ ಅದೇ ರೀತಿಯಾಗಿದೆ. ಗಂಟ್ಲು ಬಿರಿಯೋ ತನಕ ತಿಂದಿದ್ದಾರೆ, ಹಂಗಾಗಿ ಕರಗ್ತಾ ಇಲ್ಲ. ಕರಗದೇ ಇದ್ದಾಗ ಬೇರೆ ಬೇರೆ ವಿಚಾರಗಳ ಕಡೆ ಗಮನ ಹೋಗುತ್ತೆ. ಇದೀಗ ಭಾರಿ ಮಟ್ಟದಲ್ಲಿ ಸದ್ದು ಮಾಡೋಕೆ ಹನಿ ಟ್ರ್ಯಾಪ್ ಪ್ರಕರಣ ಸಜ್ಜಾಗಿದೆ. ಯುವತಿಯನ್ನ ಬಳಸ್ಕೊಂಡು ವ್ಯಕ್ತಿನ ಕೆಡ್ಡಾಗೆ ಹಾಕೋ ಪ್ರಯತ್ನ ಕರ್ನಾಟಕದ ರಾಜ್ಯ ರಾಜಕಾರಣದಲ್ಲಿ ಇತಿಹಾಸದಲ್ಲೇ ಇದೊಂದು ದೊಡ್ಡ ಕಪ್ಪು ಚುಕ್ಕೆಯಾಗಿ ಪರಿಣಮಿಸಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 48 ರಾಜಕಾರಣಿಗಳು ಈ ಕೆಡ್ಡಾಗೆ ಬಿದ್ದಿದ್ದಾರೆ. ಇದರಲ್ಲಿ ಶಾಸಕರು, ಸಂಸದರು, ಸಚಿವರು ಸಹ ಇದ್ದಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ. ಸೊ ರಾಜಕಾರಣದ ಪಡಸಾಲೆಯಲ್ಲಿ ಗುಸು ಚರ್ಚೆ ಆಗ್ತಾ ಇದ್ದಂತ ಹನಿ ಟ್ರ್ಯಾಪ್ ಇದೀಗ ವಿಧಾನಸಭೆಯಲ್ಲೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅಷ್ಟೇ ಅಲ್ಲ, ಉನ್ನತ ಮಟ್ಟದ ತನಿಖೆಯ ಘೋಷಣೆಯೂ ಸಹ ಆಗಿದೆ. ರಾಜಕೀಯದಲ್ಲಿ ವಿರೋಧಿಗಳನ್ನ ಹಣಿಯೋಕೆ ನಾನಾ ತಂತ್ರಗಾರಿಕೆಗಳನ್ನ ಪ್ರಯೋಗ ಮಾಡಲಾಗ್ತದೆ. ಅದರಲ್ಲಿ ಪ್ರಮುಖವಾಗಿ ಬಳಕೆ ಆಗ್ತಾ ಇರೋದು ಭ್ರಷ್ಟಾಚಾರದ ಆರೋಪ. ಈ ಭ್ರಷ್ಟಾಚಾರದ ಆರೋಪ ರಾಜಕಾರಣಿಗಳಿಗೆ ಹೊಸದೇನಲ್ಲ. ಅನೇಕ ಘಟಾನುಘಟಿಗಳು ಇದರಿಂದ ಅಧಿಕಾರವನ್ನ ಕಳೆದುಕೊಂಡಿದ್ದಾರೆ. ಆದ್ರೆ ಯುವತಿಯರನ್ನ ಬಳಸಿ ರಾಜಕಾರಣಿಗಳನ್ನ ಕೆಡ್ಡಾಗೆ ದೂಡುವ ರಾಜಕಾರಣ ಕರ್ನಾಟಕದಲ್ಲಿ ಸದ್ಯಕ್ಕೆ ಚಾಲ್ತಿಯಲ್ಲಿದೆ. ನಾವು ಮೊದಲು ಮಾತಾಡಬೇಕಾಗಿರೋದು ಕೆಡ್ಡ ತೋಡೋರ್ ಬಗ್ಗೆ ಅಲ್ಲ, ಕೆಡ್ಡಾಗೆ ಬೀಳೋರ ಬಗ್ಗೆ. ನಮ್ಮ ಕರ್ನಾಟಕದಲ್ಲಿ ಎಂತ ಬರಗೆಟ್ ರಾಜಕೀಯ ಮಾಡ್ತಿದ್ದಾರೆ ಅನ್ನೋದನ್ನ ಪ್ರಶ್ನೆ ಮಾಡಬೇಕಾಗಿದೆ. ಇದೀಗ ಈ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಯಾವಾಗ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಸಹಕಾರ ಸಚಿವ KN ರಾಜಣ್ಣ ಸದನದಲ್ಲೇ ಪ್ರಸ್ತಾವಿಸಿ ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದು ಹೌದು ಅಂತ ಹೇಳಿದ್ರೋ, ಇಡೀ ಪ್ರಕರಣ ಇನ್ನೊಂದು ಮಜಲಿಗೆ ಈಗ ತಿರುಗಿದೆ. ಸದನ ನಡೆಯೋ ಸಂದರ್ಭದಲ್ಲಿ ಆಡಳಿತ ಪಕ್ಷದ ಸದಸ್ಯರು ಹಾಗೂ ಸಹಕಾರಿ ಸಚಿವರಾದ ರಾಜಣ್ಣ ಬಹಳ ಗಂಭೀರವಾದ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಸಚಿವರ ಮೇಲೆ ಹನಿ ಟ್ರ್ಯಾಪ್ ಆಗಿದೆ, ಈ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇತ್ತು ಅಂತ ಹೇಳಿದ್ರು. ಇನ್ನು ಮತ್ತೊಬ್ಬ ಸಚಿವ ಸತೀಶ್ ಜಾರಕಿಹೊಳಿ ಅವರು ಇದನ್ನ ಪುಷ್ಟೀಕರಿಸುವ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಚಿವರಾದ ರಾಜಣ್ಣ ಅವರು ಘಟನೆ ನಡೆದಿರೋದು ಸತ್ಯ, 48ರಿಂದ 49 ಜನರ ಮೇಲೆ ಹನಿ ಟ್ರ್ಯಾಪ್ ಆಗಿದೆ ಅನ್ನೋ ಅರ್ಥದಲ್ಲಿ ಹೇಳಿಕೆ ಕೊಟ್ಟಿದ್ದು ಬಹಳ ನೋವಿನಿಂದ ಮಾತಾಡಿದ್ದಾರೆ. ಇದರ ಬಗ್ಗೆ ಸೂಕ್ತ ತನಿಖೆ ಆಗ್ಬೇಕು ಅಂತ ರಾಜಣ್ಣನವರೇ ಹೇಳಿದ್ದಾರೆ ಅಂತ ಗಮನ ಸೆಳೆದ್ರು. ಸೊ KN ರಾಜಣ್ಣ ಅವರು CM ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು. ಸಿದ್ದರಾಮಯ್ಯ ಪರವಾಗಿ ನಿರಂತರವಾಗಿ ಬ್ಯಾಟ್ ಬೀಸ್ತಾ ಇದ್ರು. ಇದು ಕಾಂಗ್ರೆಸ್ನಲ್ಲಿರುವ ಮತ್ತೊಂದು ಬಣದ ವಿರೋಧಕ್ಕೆ ಕಾರಣ ಆಗಿತ್ತು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಹೀಗಾಗಿ ಕಾಂಗ್ರೆಸ್ನಲ್ಲಿರುವಂತಹ ಪ್ರಭಾವಿಗಳ ತಂಡವೊಂದು ರಾಜಣ್ಣ ಅವರನ್ನ ಟಾರ್ಗೆಟ್ ಮಾಡಿದೆ ಅನ್ನೋ ಮಾತುಗಳು ಸಹ ಇದೆ. ಪೆನ್ ಡ್ರೈವ್ನಲ್ಲಿ ಒಟ್ಟು 48 ಜನಪ್ರತಿನಿಧಿಗಳು ಇದ್ದಾರೆ. ಇದರಲ್ಲಿ ಕಾಂಗ್ರೆಸ್ ಮಾತ್ರ ಅಲ್ಲ, ಎಲ್ಲಾ ಪಕ್ಷದವರು ಸಹ ಇದ್ದಾರೆ. ಅಷ್ಟೇ ಅಲ್ಲ, ಕೇವಲ ರಾಜ್ಯ ನಾಯಕರು ಮಾತ್ರ ಅಲ್ಲ, ರಾಷ್ಟ್ರದ ನಾಯಕರು ಸಹ ಇದ್ದಾರಂತೆ. ನನ್ನ ವಿರುದ್ಧ ಕೇಳಿ ಬಂದಿರೋ ಆರೋಪಕ್ಕೆ ಉತ್ತರ ಕೊಡೋದಿಲ್ಲ, ಗೃಹ ಸಚಿವರಿಗೆ ಲಿಖಿತ ದೂರನ್ನ ನೀಡ್ತೇನೆ, ಇದನ್ನ ತನಿಖೆ ಮಾಡಬೇಕು, ನಿರ್ಮಾಪಕರು, ನಿರ್ದೇಶಕರು, ನಟರು ಯಾರ್ಯಾರು ಇದ್ದಾರೆ ಅನ್ನೋದು ಹೊರಗೆ ಬರಲಿ ಮತ್ತು ಜನರಿಗೂ ಗೊತ್ತಾಗ್ಲಿ ಅಂತ ಈಗಾಗಲೇ ರಾಜಣ್ಣ ಹೇಳಿದ್ದಾರೆ. ಶಾಸಕರ ಅಶ್ಲೀಲ ಸಿಡಿಗಳು ಬಹಿರಂಗವಾಗಲಿದೆ ಅನ್ನೋ ಚರ್ಚೆಗಳು ಶುರುವಾಗಿದೆ. ಇದರ ಬೆನ್ನಲ್ಲೇ ಹಲವು ಶಾಸಕರು ನ್ಯಾಯಾಲಯದ ಮೊರೆ ಹೋಗಿ ಸ್ಟೇ ಕೂಡ ತಂದಿದ್ದಾರೆ. ಹೀಗಿದ್ರೂ ಸಹ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರದ್ದು ಎನ್ನಲಾದಂತ ಒಂದು ಅಶ್ಲೀಲ ಸಿಡಿ ಬಿಡುಗಡೆ ಆಗಿತ್ತು. ಇದು ರಾಜ್ಯ ರಾಜಕಾರಣದಲ್ಲಿ ಭಾರಿ ಸದ್ದು ಮಾಡಿತ್ತು. ರಮೇಶ್ ಜಾರಕಿಹೊಳಿಗೆ ರಾಜಕೀಯದಲ್ಲಿ ಹಿನ್ನಡೆ ಆಗೋಕೆ ಈ ಸಿಡಿ ಪ್ರಕರಣ ಮುನ್ನುಡಿಯನ್ನ ಬರೆದಿತ್ತು. ಸಚಿವ ಸ್ಥಾನಕ್ಕೂ ಸಹ ಇವರು ರಾಜೀನಾಮೆ ಕೊಡಬೇಕಾಗಿ ಬಂದಿತ್ತು. ಚುನಾವಣೆಯಲ್ಲಿ ಮತ್ತೆ ಗೆದ್ರೂ ಸಹ ಹಿಂದಿನಂತೆ ರಾಜಕೀಯದಲ್ಲಿ ಸಕ್ರಿಯ ಆಗಿಲ್ಲ. ಇದಷ್ಟೇ ಅಲ್ಲ, ಮಾಜಿ ಬಿಜೆಪಿ ಶಾಸಕರೊಬ್ಬರ ಅಶ್ಲೀಲ ಸಿಡಿ ಈ ಹಿಂದೆ ಬಿಡುಗಡೆ ಆಗಿತ್ತು. ಸಾಮಾಜಿಕ ಜಾಲತಾಣಗಳಲ್ಲಿ ಇದು ಹರಿದಾಡಿತ್ತು. ಸ್ವಪಕ್ಷೀಯರೇ ಈ ವಿಡಿಯೋವನ್ನ ವೈರಲ್ ಮಾಡಿದ್ದಾರೆ ಅನ್ನೋ ಚರ್ಚೆಗಳು ಸಹ ನಡೆದಿತ್ತು. ಇದರ ಪರಿಣಾಮವಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇವರಿಗೆ ಟಿಕೆಟ್ ಕೈತಪ್ಪಿತ್ತು. ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿಯ ಮಾಜಿ ಶಾಸಕರೊಬ್ಬರ ಸಿಡಿಯೂ ಸಹ ಬಿಡುಗಡೆ ಆಗಿತ್ತು. ಚುನಾವಣೆ ಟೈಮ್ನಲ್ಲಿ ಹೊರಬಿದ್ದಂಥ ಈ ವಿಡಿಯೋ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿಸಿತು. ಇದರ ಪರಿಣಾಮ ಅವರಿಗೆ ಟಿಕೆಟ್ ಕೈತಪ್ಪಿತ್ತು. ಹೀಗೆ ತಮ್ಮ ರಾಜಕೀಯ ವಿರೋಧಿಗಳನ್ನ ನಿಯಂತ್ರಣ ಮಾಡೋಕೆ ಅಶ್ಲೀಲ ಸಿಡಿಗಳು ಬಳಕೆ ಆಗ್ತಾ ಇದೆ. ರಾಜಕಾರಣಿಗಳ ವೀಕ್ನೆಸ್ಗಳೇ ಅವರ ಪಾಲಿಗೆ ದುಬಾರಿಯಾಗಿ ಮಾರ್ಪಡ್ತಾ ಇದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ಪಕ್ಷದಲ್ಲೂ ಸಿಡಿ ಕಾರ್ಖಾನೆಗಳಿದೆ. ಇವು ಬಹುತೇಕ ಸಂದರ್ಭಗಳಲ್ಲಿ ಆಂತರಿಕವಾಗಿಯೂ
ಇದು ಬಳಕೆ ಆಗ್ತಾ ಇದೆ. ಕೆಲವೊಮ್ಮೆ ವಿರೋಧಿ ಬಣದ ರಾಜಕಾರಣಿಗಳನ್ನ ಅಧಿಕಾರದಿಂದ ಕೆಳಗಿಳಿಸೋಕೆ ಇದನ್ನ ಬಳಸ್ಕೊಳ್ಳಲಾಗ್ತಾ ಇದೆ. ಈ ಸಿಡಿ ರಾಜಕಾರಣ ಶಾಸಕರು, ಸಚಿವರು, ಸಂಸದರಲ್ಲಿ ಈಗ ಆತಂಕಕ್ಕೆ ಕಾರಣ ಆಗಿರೋದು. ಫೋನ್ ಕರೆ ಹಾಗೂ ಭೇಟಿ ಮಾಡೋ ಅಪರಿಚಿತ ಮಹಿಳೆಯರನ್ನ ಅನುಮಾನದಿಂದಾನೇ ನೋಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಇದಕ್ಕೆ ಶೀಘ್ರದಲ್ಲೇ ಕಡಿವಾಣ ಹಾಕಬೇಕಾಗಿದೆ ಅಂತಿದ್ದಾರೆ. ಇಲ್ಲ ಅಂತಂದ್ರೆ ಕರ್ನಾಟಕದ ರಾಜಕೀಯ ಇತಿಹಾಸಕ್ಕೆ ಕೆಟ್ಟ ಹೆಸರು ಬರಲಿದೆ ಅನ್ನೋದು ಜನರ ಅಭಿಪ್ರಾಯ. ಈ ಸಿಡಿ ರಾಜಕಾರಣದಲ್ಲಿ 2 ಪಕ್ಷಗಳ ಪ್ರಭಾವಿ ತಂಡಗಳು ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದಕ್ಕೆ ಪ್ರಭಾವಿ ರಾಜಕಾರಣಿಗಳ ಬೆಂಬಲವೂ ಇದೆಯಂತೆ. ಅವರ ಸೂಚನೆಯಂತೆ ಇವೆಲ್ಲ ನಡೀತಾ ಇದೆ ಅನ್ನೋ ಮಾತುಗಳು ವಿಧಾನಸಭೆಯ ಮೊಗಸಾಲೆಯಲ್ಲಿ ಕೇಳ್ಬರ್ತಾ ಇದೆ. ಆದರೆ ಸದ್ಯಕ್ಕೆ ಉನ್ನತ ಮಟ್ಟದ ತನಿಖೆಗೆ ಆದೇಶ ಮಾಡಲಾಗಿದ್ದು ಸತ್ಯಾಸತ್ಯತೆ ಹೊರಬರುತ್ತಾ ಅನ್ನೋ ಪ್ರಶ್ನೆಗೆ ಶಾಸಕರ ಬಳಿಯೂ ಉತ್ತರ ಇಲ್ಲ. ರಾಜ್ಯದ ಕೆಲವು ಮಂತ್ರಿಗಳು ಮತ್ತು ಪ್ರಭಾವಿ ನಾಯಕರನ್ನ ಹನಿ ಟ್ರ್ಯಾಪ್ ಮಾಡೋಕೆ ಯತ್ನಿಸಿದ ಪ್ರಕರಣ ವಿಧಾನಸಭೆಯಲ್ಲಿ ಶುಕ್ರವಾರ ಪ್ರತಿಧ್ವನಿಸಿದೆ. ಇದೊಂದು ಹನಿ ಟ್ರ್ಯಾಪ್ ಸರ್ಕಾರ ಅಂತ ಪ್ರತಿಪಕ್ಷಗಳು ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಆದ್ರೆ ಅವರಿಗೂ ಗೊತ್ತಿಲ್ಲ ಅವರ ವಿಡಿಯೋ ಇದರಲ್ಲಿ ಇದೆಯಾ ಇಲ್ವಾ ಅನ್ನೋದು. ಸದನದೊಳಗೆ ನಡೀತಾ ಇರುವಂತಹ ಹನಿ ಟ್ರ್ಯಾಪ್ ಗದ್ದಲಕ್ಕೆ ಪ್ರಜ್ಞಾವಂತರು ರೋಸ್ ಹೋಗಿದ್ದಾರೆ. ಸರ್ಕಾರ ಮತ್ತು ಪ್ರತಿಪಕ್ಷಗಳ ನಾಯಕರ ವಿರುದ್ಧ ತೀವ್ರ ಟೀಕೆಯನ್ನ ಸಾಮಾಜಿಕ ಜಾಲತಾಣದಲ್ಲಿ ಮಾಡ್ತಿದ್ದಾರೆ. ರಾಜ್ಯದ ಸಮಸ್ಯೆಗಳ ಬಗ್ಗೆ, ಆ ಸಮಸ್ಯೆಗಳ ಪರಿಹಾರದ ಬಗ್ಗೆ ಚರ್ಚೆ ಆಗ್ಬೇಕಿದ್ದಂತ ಸದನದಲ್ಲಿ ರಾಜಕಾರಣಿಗಳ ಪರ್ಸನಲ್ ವಿಡಿಯೋಗಳು ಚರ್ಚೆ ಆಗ್ತಾ ಇದೆ. ಜನರಿಗೆ ಏನೂ ಸಮಸ್ಯೆ ಆಗದಂತೆ ನೋಡ್ಕೊಳ್ತೇವೆ ಅಂತ ಪ್ರಮಾಣ ವಚನ ಸ್ವೀಕಾರ ಮಾಡಿದಂತ ರಾಜಕಾರಣಿಗಳಿಗೆ ಸ್ವತಃ ತಮ್ಮನ್ನ ತಾವೇ ರಕ್ಷಣೆ ಮಾಡ್ಕೊಳ್ಳೋಕ್ ಆಗ್ತಾ ಇಲ್ಲ. ಕಾಮ ದಾಹಕ್ಕೆ ಬಿದ್ದು ಮಾನ ಮರ್ಯಾದೆನ ಇಡೀ ನಾಗರಿಕ ಸಮಾಜದ ಮುಂದೆ ಕಳೆದುಕೊಳ್ತಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.